ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ನಿನ್ನೆ ಖಾದರ್ ಅವರು ಆಡಳಿತ ಪಕ್ಷದ ಸದಸ್ಯರ ವಿರುದ್ಧ, ಸಚಿವರ ವಿರುದ್ಧ, ಮಂತ್ರಿಗಳ ವಿರುದ್ಧ ಹರಿಹಾಯ್ದಿದ್ದು ಗೊತ್ತೇ ಇದೆ, ಅಧಿಕಾರಿಗಳ ವಿರುದ್ಧ ಹರಿಹಾಯ್ದಿದ್ದು ಗೊತ್ತೇ ಇದೆ. ಕಾರಣ ಏನಪ್ಪ ಇದು ಅಂದರೆ, ಈ ಹರಿಹಾಯುವುದರ ಹಿಂದೆ ಸಿದ್ದರಾಮಯ್ಯನವರ ಹೊಸ ಲೆಕ್ಕಾಚಾರ ಏನಾದರೂ ಇದೆಯಾ ಅನ್ನುವಂಥ ವಿಶ್ಲೇಷಣೆ, ಚರ್ಚೆಗೆ ರಾಜಕಾರಣದಲ್ಲಿ ಶುರುವಾಗಿದೆ. ಯಾಕಂದರೆ ಆಡಳಿತ ಪಕ್ಷದ ಸ್ಪೀಕರ್ ಆಗಿದ್ರೇನಲ್ಲ ಇವರು, ಸರ್ಕಾರದ ಸ್ಪೀಕರ್ ಆಗಿರ್ತಾರೆ, ಆಡಳಿತ ಪಕ್ಷ ಅಂತ ಹೇಳೋಕ್ಕಾಗಲ್ಲ, ಆದರೆ ಅವರು ಕಾಂಗ್ರೆಸ್ನವರೇ. ಈ ಸ್ಪೀಕರ್ ಕಾಂಗ್ರೆಸ್ ಮಂತ್ರಿಗಳ ವಿರುದ್ಧ ಹರಿಹಾಯ್ದ್ರಲ್ಲ, ಸ್ವತಃ ಸ್ಪೀಕರ್ ಸಭಾತ್ಯಾಗ ಮಾಡಿದ್ರಲ್ಲ, ಸುಲಭದ ವಿಷಯ ಅಲ್ಲ ಅದು. ಇತಿಹಾಸದಲ್ಲಿ ನೆನ್ನೆ ನಡೆದಿದ್ದು ಮೊದಲು. ಅಂದರೆ ಉತ್ತರಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ಇವರ ಕಾರ್ಯವೈಖರಿಯನ್ನು ಪ್ರಶ್ನಿಸಿ, ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನಿಸಿ ಸಭಾತ್ಯಾಗ ಮಾಡಿರೋದು ಸುಲಭದ ವಿಚಾರ ಅಲ್ಲ. ಪಂಚರಾಜ್ಯಗಳ ಚುನಾವಣಾ ಸಮಯದಲ್ಲಿ ಈ ರೀತಿಯ ತೀರ್ಮಾನ ಸ್ಪೀಕರ್ ತಗೊಳ್ತಾರೆ ಅಂದರೆ ಅದ್ರ ಹಿಂದೆ ಯಾರ ಕೈವಾಡೆ, ಯಾವ ಲೆಕ್ಕಾಚಾರ ಇದೆ? ಎಸ್, ಫೋಕಸ್ ಟ್ರೆಂಡ್ನಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಳಿ ಎಚ್ಚೆತ್ಕೊಂಡಿಲ್ಲ ನೋಡಿ ಅಧಿಕಾರಿಗಳು. ಈಗ ಬಂದು ಕೂತ್ಕೊಂತಾರೆ, ದೇವ್ರ ತರ ಬಂದು ಕೂತ್ಕೊಂತಾರೆ, ದೇವ್ರ ತರ ಆರಾಮ್ಸೆ ಮನೆಗೆ ಹೊರಟೋತಾರೆ. ಫೈಂಡ್ ಎ ಸೊಲ್ಯೂಷನ್. ಈಗ ಫೈಂಡ್ ಎ ಸೊಲ್ಯೂಷನ್, ನಾಟ್ ಎ ಸೊಲ್ಯೂಷನ್ ಟ್ರಿಗರಿಂಗ್. ಆಯ್ತು. ಈಗ ಎಸ್ ವೀಕ್ಷಕರೇ, ನಿನ್ನೆ ಸ್ಪೀಕರ್ ಅವರು ಸರ್ಕಾರದ ಮಂತ್ರಿಗಳ ಕಾರ್ಯವೈಖರಿ ವಿರುದ್ಧ ಸಿಡಿದೆದ್ರು. ಯಾಕೆ ಇಲ್ಲಿ ಕೂತ್ಕೊಂಡು ನಾನು ಸದನವನ್ನು ನಡೆಸಬೇಕು ಅನ್ನೋ ಥರ ಅವರ ಆಕ್ರೋಶನ ಹೊರಗಾಕಿದ್ರು. ಅವಶ್ಯಕತೆನೇ ಇಲ್ಲ, ನಾನು ಸದನವನ್ನು ಮುಂದೂಡ್ತೀನಿ, ಸಂಬಂಧಿಸಿದವರು ಬಂದು ನನ್ನ ಜೊತೆಗೆ ಮಾತಾಡಿ ಅಂತ ಹೇಳಿದ್ರು. ಬಹಿರಂಗವಾಗಿ ಒಬ್ಬ ಸ್ಪೀಕರ್ ಸರ್ಕಾರದ ಸಚಿವರ ಕಾರ್ಯವೈಖರಿಯ ವಿರುದ್ಧ ಈ ರೀತಿ ಕಿಡಿಕಾರೋದಿದೆಯಲ್ಲ, ಸುಲಭ ಅಲ್ಲ. ಇದು ನಿಮಗೆ ಪದೇ ಪದೇ ನೋಡ್ಲಿಕ್ಕೆ ಸಿಗಲ್ಲ. ಈ ರೀತಿಯ ಘಟನೆಗಳು ತುಂಬ ವಿರಳ. ತೀರಾ ರಾಜಕೀಯ ವಿಪ್ಲವಗಳಿಗೆ ಕಾರಣವಾದಂಥ ಸಂದರ್ಭದಲ್ಲಿ, ಸರ್ಕಾರಗಳು ಬದಲಾಗುವಂಥ ಸಂದರ್ಭದಲ್ಲಿ, ಸರ್ಕಾರದಲ್ಲಿ ಏನೋ ನಡೀತಿದೆ ಅನ್ನುವಂಥ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿಯ ನಡೆಗಳು ಕಾಣ್ತವೆ. ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಎಲ್ಲ ಸಚಿವರಿಗೂ ಕೂಡ ನಡವಳಿಯನ್ನು ಬರೆದಿದ್ದಾರೆ, ಲೈಕ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಯಾಕೆ ನೀವು ಉತ್ತರಗಳನ್ನು ಕೊಡ್ತಿಲ್ಲ ಅಂತ. ಹಾಗಾದ್ರೆ ಏನು ನಡೀತಾ ಇದೆ ಈ ಸರ್ಕಾರದಲ್ಲಿ? ಖಾದರ್ ನಿನ್ನೆ ತೆಗೆದುಕೊಂಡ ತೀರ್ಮಾನದ ಹಿಂದೆ ಮುಖ್ಯಮಂತ್ರಿಗಳ ಲೆಕ್ಕಾಚಾರ ಅಡಗಿದೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಅಂಬೋಣ. ಹಾಗಾದ್ರೆ ಏನದು ರಾಜಕೀಯ ಲೆಕ್ಕಾಚಾರ? ಈ ಸದನ ನಡೆಯುವುದು ಅದು ಮಂತ್ರಿಗಳಿಗಾಗಿ ಅಲ್ಲ. ಏನು ಸುಧಾರಣೆಯುವುದು ಕಾಣುವಂತ ಪರಿಸ್ಥಿತಿಯಲ್ಲಿ ನನಗೆ ಕಾಣುವುದಿಲ್ಲ. ನಾನು ಸದನ ನಡೆಸುವುದಿಲ್ಲ, ನಾನು ಎಜೆಂಟ್ ಮಾಡಿ. ಎಸ್ ವೀಕ್ಷಕ, ಸದನದಲ್ಲಿ ಖಾದರ್ ಅವರ ಖದರನ್ನು ತೋರಿಸಿರೋ ಮೇಲೆ ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಂಡಿದ್ದಾವೆ. ಈ ಎಲ್ಲ ಸಚಿವರು ಕೂಡ ಯಾರು ಕೆಲಸವನ್ನ ಮಾಡಿಲ್ಲ ಅಂತ ಹೇಳಿ ಇದಾರಲ್ಲ, ಒಬ್ರು ದೊಡ್ಡ ಮಂತ್ರಿ ಇದ್ದಾರೆ ಇದರಲ್ಲಿ, ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅಂತೆ, ಸತೀಶ್ ಜಾರಕಿಹೊಳಿ, PWD ಮಿನಿಸ್ಟರ್. ಅವರ ಇಲಾಖೆಯಿಂದನೂ ಉತ್ತರಗಳು ಬರಬೇಕಿದೆ ತುಂಬ. ಅವ್ರ ಇಲಾಖೆ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅವರ ಇಲಾಖೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅವರು KPCC ಅಧ್ಯಕ್ಷರಾಗ್ತಾರಂತೆ, ಮುಂದೆ ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ನಡೆಸ್ತಾರಂತೆ. ಇವರು ರಾಜ್ಯವನ್ನು ನಡೆಸಿ ನಾವೆಲ್ಲ ರಾಮರಾಜ್ಯದ ಕನಸ್ಕೊಂಡು ಇವರ ರಾಜ್ಯದ ಆಡಳಿತದಲ್ಲಿ ಸುಭೀಕ್ಷವಾಗಿ ನಾವು ಜೀವನ ನಡೆಸಬೇಕು. ಕಿಂಚಿತ್ತು ಜವಾಬ್ದಾರಿ ಇಲ್ದಿರೋ ಸಚಿವರು ಇವರು. ಅದೇ ರೀತಿ ಮತ್ತೊಬ್ಬರು ಸಚಿವರು, ಯಾರು ವಸತಿ ಖಾತೆ ಸಚಿವರು ಮಾನ್ಯ ಜಮೀರ್ ಅಹಮದ್ ಖಾನ್, ಅವರಿಗೆ ಅವ್ರ ಇಲಾಖೆಯಲ್ಲಿ ಏನಾಗ್ತಿದೆ ಅನ್ನೋದಕ್ಕಿಂತ ಈ ದಾವಣಗೆರೆ ಫಿಶ್ ಮಾರ್ಕೆಟ್ನಲ್ಲಿ ಏನಾಗ್ತಿದೆ ಅನ್ನೋದು ಅವ್ರಿಗೆ ಜಾಸ್ತಿ ಟೆನ್ಷನ್ ಆಗಿದೆ. ಅವರ ಇಲಾಖೆಯಲ್ಲೂ ಹಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟೇ ಇದೆ. ಅದಾದ್ಮೇಲೆ ಮತ್ತೊಬ್ರು ಅವರು ಮಿನಿಸ್ಟರ್ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಅವರು ಯಾರ್ಯಾರ ಹತ್ರ ಏನೇನು ಕಮಿಷನ್ ಇಡಬೇಕು ಅನ್ನೋದ್ರಲ್ಲಿ ಅವರು ಬಹಳ ಬ್ಯುಸಿ ಆಗಿಬಿಟ್ಟಿದ್ದಾರೆ. ವೆಂಕಟೇಶ್ ಅವರು ಮುಖ್ಯಮಂತ್ರಿಗಳವ್ರಿಗೇನೋ ಮೈಸೂರು ಭಾಗದ ಉಸ್ತುವಾರಿ ನೀನು ವಹಿಸ್ಕೊಂಬಿಡಪ್ಪ ಅಂತ ಹೇಳಿದಾರಂತೆ. ಅಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನೇನಾಗುತ್ತೆ ನೀನು ನೋಡ್ಕೊ ಅಂತ ಹೇಳಿದಾರಂತೆ. ಹಂಗಾಗಿ ಅವರು ಫುಲ್ ಆರಾಮಾಗಿದ್ದಾರೆ. ಅಲ್ಲಿ ಯಾವುದ್ರಲ್ಲಿ ಏನೇನು ಬರುತ್ತೆ, ಯಾವುದ್ರಲ್ಲಿ ಎಷ್ಟೆಷ್ಟು ಹೊಡೆಯೋದು, ಏನು ಕಥೆಗಳು ಅನ್ನೋದ್ರಲ್ಲಿ ಇದ್ದಾರೆ. ಇಲ್ಲಿ ಇಲಾಖೆಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳಿದರೆ ಉತ್ತರ ಕೊಡೋರಿ. ಈ ಸೌಭಾಗ್ಯಕ್ಕೆ ಇವರು ಸದನವನ್ನು ಕರೀತಾರೆ, ಜನರ ತೆರಿಗೆ ಹಣದಲ್ಲಿ ಸದನವನ್ನು ನಡೆಸ್ತಾರೆ, ಅದನ್ನು ಲೈವ್ ಕೊಡ್ತಾರೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲ್ಲ.
2 ಪ್ರಶ್ನೆಗಳಲ್ಲ ವೀಕ್ಷಕರೇ, ಸರಿಸುಮಾರು 250 ಪ್ರಶ್ನೆಗಳನ್ನು ಕೇಳಿದ್ರು ಕೂಡ ಅದರಲ್ಲಿ 80-85ರಷ್ಟು ಉತ್ತರಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಇನ್ನುಳಿದ ಉತ್ತರಗಳನ್ನು ಕೊಟ್ಟಿಲ್ಲ. 3 ಜನ ಅಧಿಕಾರಿಗಳ ತಲೆದಂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ನೋಟಿಸ್ ಕೊಟ್ಟಿದ್ದಾರೆ. ತೀರಾ ವಿಚಿತ್ರ, ಆಶ್ಚರ್ಯ ಎಂಬಂತೆ ಸ್ಪೀಕರ್ ಸಭಾತ್ಯಾಗ ಮಾಡಿದರು. ಈ ಸಭಾತ್ಯಾಗದ ಹಿಂದೆಯೇ ದೊಡ್ಡ ರಾಜಕೀಯ ಲೆಕ್ಕಾಚಾರ ಅಡಗಿದೆಯಂತೆ. ಡಿ.ಕೆ. ಶಿವಕುಮಾರ್ ಹೇಳಿಕೆಳಿ ಇವತ್ತು ಡೆಲ್ಲಿ ಹೋದ್ರು. ಡೆಲ್ಲಿಯಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಆಗಬೇಕು, ಕೌಂಟರ್ ಕೊಡಲಿಕ್ಕೆ ಒಂದೊಂದೇ ತಂತ್ರಗಳು ಸಿದ್ದರಾಮಯ್ಯ ಬಣದಿಂದ ಮತ್ತು ಡಿ.ಕೆ. ಶಿವಕುಮಾರ್ ಬಣದಿಂದ ನಡೀತಾ ಇದ್ದಾವೆ. ಈ ರಾಜಕೀಯ ಹಗ್ಗಜಗ್ಗಾಟದಲ್ಲಿ ಸರ್ಕಾರದ ಇಮೇಜ್ ಮಾತ್ರ ಪಾತಾಳಕ್ಕೆ ಕುಸಿತಾ ಇದೆ. ಈ ಕ್ಷಣ ಚುನಾವಣೆ ನಡೆದರೆ 70-80 ಜನ ಶಾಸಕರೇ ಗೆಲ್ಲಲ್ಲ ಅನ್ನೋ ಥರ ರಿಪೋರ್ಟ್ ಇದೆ. ಇಂಥದ್ರ ಮಧ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡಿಲ್ಲ. ಹಾಗಾದರೆ ಖಾದರ್ ಅವರು ನಿನ್ನೆ ಮಾಡಿರುವಂತಹ ಸಭಾತ್ಯಾಗದ ಹಿಂದೆ ಸಿದ್ದರಾಮಯ್ಯನವರು ಯಾವ ರೀತಿಯ ತಂತ್ರವನ್ನು ಮಾಡಿರಬೇಕು, ಯಾವ ರೀತಿ ಸರ್ಕಾರವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ, ಅಂದರೆ ಶಾಸಕರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ ಏನು ಪ್ಲ್ಯಾನ್ ಅನ್ನು ಮಾಡಿರ್ಬೋದು, ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ ಟುಡೇ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.